ಎಲ್ಲರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳ್ಸಕ್ಕೆ ಹೇಗೆ ಸೀರೆ ಉಡ್ಸೋದು ಅಂತ ಹೇಳಿ ನೋಡೋಣ ಬನ್ನಿ. ಯಾರ್ದು ಸಹಾಯ ಇಲ್ಲದೆ ಒಬ್ಬರೇನೆ ಹೇಗೆ ಉಡ್ಸೋದು ಅಂತ, ಈಸಿಯಾಗಿ ಉಡ್ಸೋದು ಹೇಗೆ ಅಂತ ನೋಡೋಣ. ನಾನು ಒಂದು ತಮ್ಗೆ ತೊಗೊಂಡಿದ್ದೀನಿ. ಆ ತಮ್ಗೆಯಲ್ಲಿ ಒಂದು ಅರ್ಧದಷ್ಟು ಅಕ್ಕಿನ ತುಂಬಿಸಿ ಇಟ್ಟಿದ್ದೀನಿ, ಯಾಕಂದರೆ ಅದು ಅಲ್ಲಾಡಿ ಬೀಳಬಾರ್ದು ಅಂತ ವೇಟಿಗೋಸ್ಕರ. ಈಗ ಒಂದು ಸೀರೆ ತೊಗೊಂಡು ಅದರಲ್ಲಿ ಸೆರಗು ಭಾಗನ ಹಾಗೆ ಬಿಡ್ತಾ ಇದ್ದೀನಿ, ಅದನ್ನು ಸೇರಿಸ್ಕೊತಾ ಇಲ್ಲ. ಇನ್ನು ಉಳಿದಿದ್ದನ್ನು ಕರೆಕ್ಟಾಗಿ ಹಾಫ್ ಆಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ಸೆರಗು ಭಾಗನ ಹಾಗೆ ಬಿಟ್ಬಿಟ್ಟು ಹಾಫ್ ಮಾತ್ರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಇದನ್ನು ಹಾಫ್ ಆಗಿ ಮರ್ಚ್ಕೋಬೇಕು. ನೋಡಿ, ಇಷ್ಟು ಮರ್ಚ್ಕೊಂಡ್ರೆ, ಹಾಫ್ ಆಗಿ ಮರ್ಚ್ಕೊಂಡ್ರೆ ಅದಕ್ಕೆ ಲೆಂತ್ ಕರೆಕ್ಟಾಗಿ ಬರುತ್ತೆ. ಈಗ ಇದನ್ನು ಚಿಕ್ಕದಾಗಿ ನೆರಿಗೆ ತೆಗಿತಾ ಇದ್ದೀನಿ. ನೀವು ಸ್ವಲ್ಪ ಸ್ವಲ್ಪ ನೆರಿಗೆ ಮಾಡ್ಕೊಂಡ ತಕ್ಷಣ ನಿಮಗೆ ಹೆಲ್ಪಿಗೆ ಬೇಕಾದರೆ ಇದಕ್ಕೆ ಕ್ಲಿಪ್ ಹಾಕೋಬಹುದು ಮೇಲ್ಗಡೆ. ನೋಡಿ, ಈ ಥರ ಆಗಿದೆ. ಈಗ ನೀವು ಅದಕ್ಕೆ ಸ್ವಲ್ಪ ಒಂದೊಂದು ಕ್ಲಿಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಆಗ ನಿಮಗೆ ಈಸಿಯಾಗಿ ಅದು ಹೋಲ್ಡ್ ಆಗುತ್ತೆ, ಬಿದ್ದೋಗಲ್ಲ. ನೋಡಿ, ಈ ಥರ ಕ್ಲಿಪ್ ಹಾಕೊಳ್ಳಿ. ಇದನ್ನು ನೀಟಾಗಿ ಒಂದ್ಸರಿ ಅರೇಂಜ್ ಮಾಡ್ಕೊಳ್ಳಿ ಕ್ಲೀನಾಗಿ. ಸ್ವಲ್ಪ ಕೈಯಲ್ಲಿ ಬೇಕಾದರೆ ಆ ನೆರಿಗೆನ ಪ್ರೆಸ್ ಮಾಡ್ಕೊಳ್ಳಿ. ಈಗ ನಾನು ಅದೇ ಅಕ್ಕಿ ತುಂಬಿರುವಂತಹ ಬಿಂದಿಗೆಗೆ ಈಗ ಇದನ್ನೆಲ್ಲ ಫುಲ್ಲು ಒಳಗಡೆ ಫಿಲ್ ಮಾಡ್ತಾ ಇದ್ದೀನಿ. ಫುಲ್ ಒಳಗಡೆ ಹಾಕ್ಬಿಡ್ತೀನಿ. ಇದನ್ನು ಒಳಗಡೆ ಹಾಕೋ ಟೈಮಿಗೆ ಕ್ಲಿಪ್ಗಳನ್ನ ತೆಗಿಬೇಕು. ಅಲ್ಲಿ ತನಕ ಕ್ಲಿಪ್ ಹಾಗೆ ಇದ್ದರೆ ನೆರಿಗೆಗಳು ನೀಟಾಗಿ ಬರುತ್ತೆ. ಈಗ ಅದನ್ನು ಫುಲ್ ಅದರೊಳಗೆ ತುಂಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಮೂವ್ ಮಾಡಿ ನೀಟಾಗಿ ಫ್ಲೀಟ್ನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಈಗ ಒಂದು ದಾರದಿಂದ ಅದನ್ನು ಕಟ್ಟಬೇಕು. ನೀಟಾಗಿ ಈ ಥರ ಕಟ್ಟಬೇಕು. ಈಗ ನೀವು ಸೆರಗು ಬಿಟ್ಟಿದ್ವಲ್ಲ ನಾವು, ಅದನ್ನು ಸಣ್ಣದಾಗಿ ನೆರಿಗೆ ಹಾಕೊಳ್ಳಿ. ಹಾಕಿ ಅದಕ್ಕೆ ಒಂದು ಪಿನ್ ಅಥವಾ ಕ್ಲಿಪ್ಪನ್ನು ಹಾಕೊಳ್ಳಿ, ನಿಮಗೆ ಈಸಿ ಆಗೋಕ್ಕೆ. ಈಗ ಮತ್ತೊಂದು ಚಿಕ್ಕ ಬಿಂದಿಗೆ ತೊಗೊಂಡಿದ್ದೀನಿ. ಇದರಲ್ಲಿ ನಾವು ಕಳಶ ಸ್ಥಾಪನೆ ಮಾಡೋದು. ಇದಕ್ಕೆ ನಾನು ಈ ಥರದೊಂದು ರಾಡ್, ಸಣ್ಣ ತೆಳುವುದು ರಾಡ್ ಟೈಪ್ ಬರುತ್ತೆ, ಅದನ್ನು ತೊಗೊಂಡು ಬೆಂಡ್ ಮಾಡ್ಕೊಂಡಿದ್ದೀನಿ. ಯು ಶೇಪಲ್ಲಿ ಬೆಂಡ್ ಮಾಡಿಕೊಂಡು ಅದಕ್ಕೆ ಒಂದು ತಂತಿ ಕಟ್ಟಿಕೊಂಡು ಅದಕ್ಕೆ ಕೈ ಥರ ಮಾಡ್ತಾ ಇದ್ದೀನಿ ಎರಡೂ ಕಡೆನೂ. ನೋಡಿ, ಈ ಥರ ಕಟ್ಕೋಬೇಕು. ಈಗ ನಾನು ನೆರಿಗೆ ಹೊಡೆದಿರುವಂತಹ ಸೆರಗನ್ನ ಹಿಂದಿಂದ ಮುಂದೆ ತಂದು ಮತ್ತೆ ಈ ಥರ ಹಾಕ್ತಾ ಇದ್ದೀನಿ. ಈಗ ಇಲ್ಲಿ ನೀವು ಒಂದು ವಿ ಶೇಪಿನ ಆಕಾರದಲ್ಲಿ ಮಾಡಿಕೊಂಡು ಕ್ಲಿಪ್ ಹಾಕೊಳ್ಳಿ. ಎಲ್ಲ ಕಡೆ ಎಲ್ಲೆಲ್ಲಿ ಹೋಲ್ಡ್ ಮಾಡಕ್ಕೆ ಬೇಕೋ ಅಲ್ಲೆಲ್ಲ ಕ್ಲಿಪ್ ಹಾಕೊಳ್ಳಿ. ಹಾಕ್ಕೊಂಡು ಇದಕ್ಕೆ ಈಗ ಇಲ್ಲಿ ಕ್ಲಿಪ್ ತೆಗೆದುಬಿಟ್ಟು ಒಂದು ಪಿನ್ನನ್ನು ಹಾಕ್ತಾ ಇದ್ದೀನಿ. ಅದು ಕೂರಕ್ಕೆ ನೀಟಾಗಿ ಕುತ್ಕೊಳ್ಳುತ್ತೆ, ಬೀಳಲ್ಲ. ಸೊ ಅದ್ರ ಮೇಲೆ ನೀವು ಅದನ್ನು ಸೇರಿಸ್ಬಿಟ್ಟು ಈ ಥರ ಇದಕ್ಕೆ ಪಟ್ಟಿಯನ್ನು, ಸೊಂಟದ ಪಟ್ಟಿಯನ್ನು ಹಾಕಬೇಕು. ಆಮೇಲೆ ಇಲ್ಲಿ ಉಳಿದಿರುವ ಸೆರಗನ್ನು ಹಿಂದೆ ತೆಗೆದು ಅದಕ್ಕೆ ಪಿನ್ ಹಾಕಬೇಕು. ನೋಡಿ, ಈ ಥರ ಆಯಿತು. ಈಗ ಇದಕ್ಕೆ ಕಳಸದ ಕಾಯಿ ಇಟ್ಬಿಟ್ಟು ಮುಖವಾಡ ಇಟ್ಟರೆ ನೋಡಿ, ಇದಕ್ಕೆ ಏನೇನು ಬೇಕು ನೀವು ಆಭರಣಗಳನ್ನು ಹಾಕಿ ಹೂವಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಸಿಯಾಗಿ, ಯಾರೂ ಇಲ್ಲದೆ ಒಬ್ಬರೇ ಮನೇಲಿರೋರು ಈಸಿಯಾಗಿ ಈ ಥರ ಮಾಡ್ಕೋಬೋದು. ಇದು ತುಂಬ ಈಸಿಯಾಗಿ ನೀವು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಒಳಗೆ ಕಳಶಕ್ಕೆ ನೀವು ಈ ಥರ ಸೀರೆನ ಉಡಿಸ್ಬೋದು. ಅದು ಯಾರ್ದು ಸಹಾಯ ಇಲ್ಲದೆ ಒಬ್ಬರೇ ಮಾಡ್ಬೋದು. ನೋಡಿ, ನೀವು ಈ ಥರ ಇದಕ್ಕೂ ಕೂಡ ಜಡೆನೂ ಬೇಕಾದರೂ ಇಡ್ಬೋದು. ಈ ಥರ ಹಿಂದೆ ಕಾಯಿಗೆ ಇದನ್ನು ನೀವು ಒಂದು ಪಿನ್ ಹಾಕಿ, ಕಾಯಿನ ಜುಟ್ಟಿ ಇರುತ್ತಲ್ಲ ಅದಕ್ಕೆ ಅಲ್ಲಿ ಸೇರಿಸ್ಬೇಕು. ಇನ್ನೂ ನೀವು ಇದಕ್ಕೆ ಎಕ್ಸ್ಟ್ರಾ ಸರಗಳನ್ನ ಮತ್ತು ತುಂಬ ಹೂಗಳನ್ನು ನೀವು ಹಾಕ್ಬೋದು. ನಾನು ಇದು ಡೆಮೋ ಪರ್ಪಸ್ಗಾಗಿರೋದ್ರಿಂದ ಸ್ವಲ್ಪನೇ ಹಾಕಿದ್ದೀನಿ. ಈಸಿಯಾಗಿ ಸ್ಯಾರಿ ಈ ಥರ ಉಡಿಸ್ಕೊಳ್ಳಿ, ಏನೂ ಕಷ್ಟ ಇಲ್ಲದೆ ಬೇಗನೆ ಆಗುತ್ತೆ.
ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ದೇವಸ್ಥಾನಗಳೆಲ್ಲ ಉಡಿಸ್ತಾರಲ್ಲ ಆ ಥರ ಕಾಣಿಸುತ್ತೆ. ಈ ಥರ ನೀವು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ, ನಿಮಗೂ ಈಸಿ ಅನಿಸುತ್ತೆ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.